ಕಂಪ್ಲೇಂಟ್ ಮಾಡೇ ಮಾಡ್ತೀನಿ, ಅದು ಹೋಗೇ ಹೋಗುತ್ತೆ ಸೋಷಿಯಲ್ ಮೀಡಿಯಾಗೆ. ನನಗೆ ಮತ್ತು ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ರೆ ಹಿಂದಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಕರ್ನಾಟಕ ಬರಬೇಕು. ಹಿಂದಿಯವ್ರು ಯಾಕೆ ಕನ್ನಡ ಬರ್ತಾರೆ ಕರ್ನಾಟಕಕ್ಕೆ? ಟೆಂಡರ್ ಇದ್ರಲ್ಲಿ ಬಂದು ಕನ್ನಡ ಕಲಿಬೇಕು. ಎಷ್ಟು ಜನ ಇದ್ದಾರಪ್ಪ ಬನ್ನಿ ಕರೀರಯ್ಯಪ್ಪನ ನನಗೆ ಯಾವ್ದಾರ ನ್ಯಾಷನಲ್ 60 ಕಿಲೋಮೀಟರ್ ಬಂದು ಅಯ್ಯಪ್ಪ ಇಲ್ಲಿಗೆ ಬರಬೇಕು. ನಾನು ಕಂಪ್ಲೇಂಟ್ ಮಾಡ್ತೀನಿ. ಅಪ್ಪ ಇಲ್ಲಿಗೆ ಬರ್ಬೇಕೀಗ. ಅಪ್ಪ ಬರಬೇಕು. ಅಯ್ಯಪ್ಪ ಇಲ್ಲಿಗೆ ಬರಬೇಕು. ಓಕೆ ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ನನ್ನ ಮನೆಗೆ ಬಂದಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನು ರೀಸನ್ ಅಂದರೆ ಮೇನ್ಲಿ ನಾನು ಅಲ್ಲಿ ಟೋಲ್ ಚಾರ್ಜ್ನ ಕೇಳ್ತೀನಿ. ಒಂದು 60 ಕಿಲೋಮೀಟರ್ ಆದಮೇಲೆ ಒಂದು ಕಟ್ಟಬೇಕು ಅಂತಾರೆ. ಸರಿ ಆಯಿತು, ಒಂದು ಸೀನಿಯರ್ ಮ್ಯಾನೇಜರ್ದ ಮಾತಾಡಬೇಕು ಅಂತ ಅನ್ಕೊತೀನಿ. ಯಾರಿದ್ದಾರೆ ಏನು ನಾನು ಕೇಳಬೇಕಿದ್ರ ಬಗ್ಗೆ, ಏನು ನಿಡ್ಗಟ್ಟಾಗೆ ಎಂಡ್ ಆಗುತ್ತಾ, ನನಗೆ ಈ ಥರ ಹೆಂಗಾಯಿತು. ಯಾಕಂದ್ರೆ ನಾನು ಮೈಸೂರು ಟೋಲಲ್ಲಿ ಕೇಳಿದೆ ಬೆಂಗಳೂರಿಗೆ ಟಿಕೆಟ್ ಬೇಕು ಅಂತ. ಸೊ ಬೆಂಗಳೂರಿಗೆ ಬೇಕು ಅಂದಾಗ ಅವರು ಆಯಿತು ಅಂತೇಳಿ 320 ಆಗುತ್ತೆ ಪೆನಾಲ್ಟಿ ಸೇರಿಸಿ ಅಂದರು. ಸರಿ ಆಯ್ತು ಕೊಡಿ, ನಾನು ಫಾಸ್ಟ್ ಆಗಿಲ್ಲ ಅಂತೇಳಿ ನಾನು ಇಸ್ಕೊಂಡೆ. ಯಾಕಂದ್ರೆ ನಾನು ಬೆಂಗಳೂರಿಗೆ ಅರ್ಜೆಂಟಾಗಿ ಬರಬೇಕಿತ್ತು ಒಂದು ಕೆಲಸದ ಮೇಲೆ. ಹೋಗ್ಬೇಕಾದ್ರೆ ಪ್ಲಾನಿಂಗ್ ಪ್ರಕಾರ ಹೋಗಿದ್ವಿ, ಬಟ್ ಬರ್ಬೇಕಾದ್ರೆ ಒಂದು ಅರ್ಜೆಂಟ್ ಕೆಲಸ ಬಂತು ಅಂತೇಳಿ ಬೇಗ ಬರಬೇಕಾಯ್ತು. ಸರಿ ಸರ್ವಿಸ್ ರೋಡಲ್ಲಿ ಹಂಸ ಹಾಕಿದ್ದಾರೆ ಇವರು, ಆಗಲ್ಲ ಅಂತೇಳಿ ಹೈವೇ ತೊಗೊಂಡೆ. ಆ ಹೈವೇಲು 100 ಕಿಲೋಮೀಟರ್ ಮ್ಯಾಕ್ಸ್ ಸ್ಪೀಡ್ ಲಿಮಿಟ್ ಇರೋದು. ಓಕೆ ಆಯಿತು, ಒಂದು ಸೇಫ್ಟಿ ಮೆಷರ್ಸಲ್ಲಿ 100 ಕಿಲೋಮೀಟರ್ಲೇ ಬರೋಣ. ಬಟ್ ಇವ್ರು ಹೇಳೋದು ಹೇಗಿದೆ ಅಂದರೆ ನಮಗೆ 100 ಕಿಲೋಮೀಟರ್ಲು ಬಂದು ಒಂದು ಕಡೆ ಟೋಲ್ ಚಾರ್ಜು 320 ಕಟ್ಟಿದ್ದೀನಿ, ಇನ್ನೊಂದು ಕಡೆ 340, ಟೋಟಲ್ 660 ರೂಪಾಯಿ ಹತ್ತಿರ ನನ್ನ ಚಾರ್ಜ್ ಬೀಳಿದೆ. ಮೈಸೂರಿಂದ ಬೆಂಗಳೂರಿಗೆ ಬರೋಕ್ಕೆ 660 ರೂಪಾಯಿ ಎಕ್ಸ್ಟ್ರಾ ಟೋಲ್ ಕಟ್ಟಬೇಕಾ ಅಂತ ನನಗೊಂದು ಕಡೆ ಅನಿಸ್ತು. ಅದು ಒಂದು ಎಕ್ಸ್ಪ್ರೆಸ್ ವೇ. ಓಕೆ 60 ಕಿಲೋಮೀಟರ್ಸ್ ಒಂದು 70 ಆಲ್ಮೋಸ್ಟ್ ಲೈಕ್ 130 ಕಿಲೋಮೀಟರ್ಸ್ ಇದೆ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತ ಹೇಳಿದ್ದಾರೆ. ಸೊ ಈ ಎಕ್ಸ್ಪ್ರೆಸ್ ವೇಗೆ ಒಂದು ಟಿಕೆಟ್ ಮಾಡಬೇಕು. ಯಾಕಂದರೆ ನಾನು ಆಲ್ರೆಡಿ ಬೇಜಾನ್ ತಿರುಗಿದ್ದೀನಿ ಬೆಂಗಳೂರು ಔಟ್ಸ್ಕಟ್ಸಲ್ಲಿ. ಕಾರಲ್ಲಿ ಅಷ್ಟಾಗಿ ನಾನು ತಿರುಗಾಡೋಕ್ಕೆ ಇಷ್ಟಪಡೋದು, ಬೈಕಲ್ಲಿ ತಿರುಗಾಡೋಕ್ಕೆ ಇಷ್ಟಪಡ್ತೀನಿ. ಬೈಕಲ್ಲಿ ಆಲ್ ಓವರ್ ಇಂಡಿಯಾ ಹೋಗಿದ್ದೀನಿ. ಅಲ್ಲಿ ನಾನು ಆಗ್ರಾ ಎಕ್ಸ್ಪ್ರೆಸ್ ವೇ ಅಂತ ಬರುತ್ತೆ, ಒಂದು ಆಗ್ರಾಯಿಂದ ಡೆಲ್ಲಿಯಿಂದ ಆಗ್ರಾಯಿಂದ ಡೆಲ್ಲಿಗೆ ಬಿಡ್ತಾರೆ. ಅದು ಇದಕ್ಕಿಂತ ಮಸ್ತ್ ರೋಡ್. ಆ್ಯಕ್ಚುಲಿ ಮೈಸೂರು ರೋಡ್ ಕಂಪೇರ್ ಮಾಡಿದ್ರೆ, ಆ ರೋಡು ಕಂಪೇರ್ ಮಾಡಿದ್ರೆ ಮೈಸೂರು ರೋಡ್ ಸೀರಿಯಸ್ಲಿ ವೇಸ್ಟು. ಯಾಕಂದರೆ ಆ 8 ಲೈನ್ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿ ಬೈಕು ಕೂಡ ಚಾರ್ಜ್ ಮಾಡ್ತಾರೆ, 205 ರೂಪೀಸ್ ಬೈಕಿಗೆ ಆಗುತ್ತೆ. ನಾನು ಪೇ ಮಾಡಿ ಹೋಗಿದ್ದೀನಿ. ಲೈಕ್ ಅರೌಂಡ್ ಅದು 100 ಕಿಲೋಮೀಟರ್ ಸಮಥಿಂಗ್ ಬರುತ್ತದು. ಓಪನ್ ಆಗಿ ಹೇಳ್ತೀನಿ 100 ಕಿಲೋಮೀಟರ್ ಸ್ಟ್ರೆಚ್ ಬರ್ತದೆ. 100 ಅಲ್ಲ ಸರಿ, ಅರೌಂಡ್ 200 ಕಿಲೋಮೀಟರ್ ಸಮಥಿಂಗ್ ಬರುತ್ತೆ ಅನ್ಕೋತೀನಿ. 120 to 200 ಸಮಥಿಂಗ್ ಬರುತ್ತದು. 120 180 ಕಿಲೋಮೀಟರ್ ಹತ್ತಿರ ಇದೆ ಅನ್ಕೊತೀನಿ. ಆ ಸ್ಟ್ರೆಚಲ್ಲಿ ಎಷ್ಟು ಕ್ಲೀನಾಗಿತ್ತು ರೋಡು ಅಂದರೆ ಪರ್ಫೆಕ್ಟ್ ರೋಡು. ಅಲ್ಲಿ ಬೈಕು ಕಾರು ಎಲ್ರಿಗೂ ಅಲೋ ಮಾಡ್ತಾರೆ. ಬಟ್ ನಮ್ಮ ಮೈಸೂರು ಲೇನಲ್ಲಿ ಹೇಗಿದೆ ಅಂದರೆ ಆ ಕಂಪೇರ್ ಮಾಡೋ ಅಷ್ಟು ಸರಿಯಾಗಿಲ್ಲ. ಯಾಕಂದರೆ ನಾನು ಅಲ್ಲಿ ಒಂದು ಟಿಕೆಟ್ ತೊಗೊಂಡು ಹೇಳಿದೆ ಎಕ್ಸಿಟ್ ನನಗೆ ಯಾವ ರೂಟ್ ಬೇಕು, ಎಲ್ಲಿಗೆ ಬೇಕು ಅಂತ. ಆದ ಮಧ್ಯದಲ್ಲಿ ಒಂದು 2 ಟೋಲ್ ಕೂಡ ಬರುತ್ತೆ. ಎಲ್ಲಿಗೆ ಬೇಕು ಅನ್ನೋದು ಒಂದು ನಿಮ್ಗೊಂದು ಡೆಫಿನೇಷನ್ ಸಿಗುತ್ತೆ. ಸೊ ಇಲ್ಲಿ ಹೇಗಿದೆ ಮೈಸೂರಲ್ಲಿ ಆ ಫೆಸಿಲಿಟಿ ಸಿಕ್ಕಿಲ್ಲ. ಯಾಕಂದರೆ ಆ ಟಿಕೆಟಲ್ಲಿ ಮೆನ್ಷನ್ ಆಗಬೇಕು ಅಟ್ಲೀಸ್ಟು ಇಲ್ಲಿಂದ ಇದನ್ನು ಇಡ್ಗಟ್ಟ ಮಧ್ಯದಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ನೆಕ್ಸ್ಟ್ ನೀವು ಇನ್ನೊಂದು ಟೋಲ್ ತೊಗೋಬೇಕು ಅನ್ನೋದು. ಆ ಥರ ಯಾವುದೇ ಥರ ಮೆನ್ಷನ್ ಇಲ್ದಿರೋದನ್ನ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿ ಅವ್ರು ಹೇಗೆ ಮಾತಾಡ್ತಾರೆ ಅಂತ ನೋಡಿ. ಟೋಲ್ ಅವರು ಇರ್ತಾರೆ ಒಬ್ಬ ಅಲ್ಲಿ ಲೈಕ್ ನನಗೆ ಒಂದು ವಿಷಯ ಇಷ್ಟ ಆಯಿತು. ಯಾಕಂದರೆ ಅಲ್ಲಿ ಲೋಕಲ್ ಹೆಂಗಸರಿಗೆ ಕೆಲಸ ಕೊಡಿದ್ದಾರೆ ಟೋಲಲ್ಲಿ ಕೂತ್ಕೊಂಡು ಟಿಕೆಟ್ ಅರಿಯೋಂಥದ್ದನ್ನು. ಅದು ತುಂಬ ಖುಷಿ ಆಯಿತು ನನಗೆ ಅವ್ರು ಹೇಳಿದಾಗ ಒಂದು ಮಾತು. ಬಟ್ ಅದೇ ಸೀನಿಯರ್ ಮ್ಯಾನೇಜರು ಆಮೇಲೆ ಮೇಲ್ಗಡೆ ಮೇಲಧಿಕಾರಿ ಅಂತ ಏನಂತೀವಿ, ಅವ್ರು ಯಾರೂ ನಮ್ಮ ಕನ್ನಡದವ್ರಿಲ್ಲ. ಸರಿ ಆಯಿತು, ಹಿಂದಿಯವ್ರು ಕರೆಸಿದ್ರು, ಅವ್ರಿಗೇಂತ ಕನ್ನಡ ಬರಲ್ಲ. ನನಗೆ ಕೇಳಿದೆ, ಅಲ್ಲಿ ಒಂದಿಬ್ಬರು ಬಂದರು. ಫಸ್ಟು ನಾನು ನಾರ್ಮಲಾಗೆ ಮಾತಾಡಿದೆ, ಆಯಿತು ಟೆಂಡರು ಬರ್ತಾರೆ, ಅವರು ಜೀವನ ಮಾಡ್ತಾರೆ, ಅವರು ಮನುಷ್ಯರು ಅಂತ. ಬಟ್ ಕೊನೆಗೆ ಬಂದಾಗ ನಮಗೆ ಸರಿಯಾಗಿ ಒಂದು ರೆಸ್ಪಾನ್ಸ್ ಉತ್ತರ ಕೊಡದೆ ಹೋದಾಗ ಆ ವ್ಯಕ್ತಿ ಇಲ್ಲಿಗೆ ಬಂದು ಎಷ್ಟು ದಿವಸ ಆಯಿತು ಅಂತ ಕೇಳಿದ್ರೆ ಹೇಳದಲ್ಲೇ ಕೇಳಿದ್ರೆ ಮುಂದೆ ಕೊಡೋಗ್ತಾರೆ ಆ ಕಡೆಗೆ. ಇದಕ್ಕೇನು ಅರ್ಥ ಅಂತ? ನಾವು ಕನ್ನಡಿಗರು, ನಾವು ಕನ್ನಡದಲ್ಲಿ ಮಾತಾಡೋದು ನಮ್ಮ ಮಾತೃಭಾಷೆನೇ ತಪ್ಪ. ಆಚೆ ಹೋದಾಗ ನಮಗೆ ಬೆಲೆ ಕೊಡಲ್ಲ ಅನ್ನೋದೊಂದು ಇದೆ. ಆಯಿತು, ಬಟ್ ಇಲ್ಲಿದ್ದಾಗ ನಮ್ಮ ಭಾಷೆಗೆ ನಮಗೆ ಬೆಲೆ ಕೊಡಬೇಕಿರೋ, ಅದಕ್ಕೂ ಬೆಲೆ ಕೊಡಲ್ಲ ಅಂದಾಗ ನಮಗೆ ಕೆಟ್ಟ ಕೋಪ ಬರೋದು ಗ್ಯಾರಂಟಿ. ನನಗಂತೂ ಬಹಳ ಕೋಪ ಬಂತು. ನನಗೆ ಈ ಹೋಗಿ ಬಂದಾಗ ಮೈಸೂರಲ್ಲಿ ನನಗೆ ಎಕ್ಸಾಮ್ಸ್ ನಡೀತಾರೆ ಕಾರಣ ನಾನು ಈ ಒಂದು ವಾರ ಆದಮೇಲೆ ಈ ವ್ಲಾಗ್ನ ಎಡಿಟ್ ಮಾಡ್ತೀನಿ. ಪ್ರೆಸೆಂಟ್ ಈಗ ಎಡಿಟಿಂಗಲ್ಲೇ ಕೂತಿದ್ದೀನಿ. ಈ ವಿಡಿಯೋ ನಾನು ಹಾಕ್ಲೇಬೇಕು ಅಂತೇಳಿ ಕ್ಲೀನಾಗಿ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ, ನಾನು ಮಾತಾಡೋದ್ರಲ್ಲಿ ತಪ್ಪಿದೆಯಾ ಅಂತೇಳಿ. ಯಾಕಂದರೆ ನನಗೆ ಟೋಲ್ದು ಅಷ್ಟು ಐಡಿಯಾ ಇರಲಿಲ್ಲ ಕಾರಲ್ಲಿ. ಫಸ್ಟ್ ಆಫ್ ಆಲ್ ಆಯಿತು ಅಂತ ನಾನು ವಿಚಾರಿಸೋಣ ಅಂತ ಹೋದೆ, ಕೇಳಿದೆ ಏನಕ್ಕೆ ಹೆಂಗೆ ಅಂತ. ಬಟ್ ನನಗೆ ಅವರು ಯಾಕೆ ಮಾತಾಡ್ತಿದ್ದಾರೆ ಅಂದರೆ ಅವರು ನನಗೆ ಟೆಂಪರ್ ಸೀರಿಯಸ್ಲಿ ಲೂಸ್ ಮಾಡಿಕೊಂಡೆ. ಅದೊಂದು ಪೇಷನ್ಸ್ ಲೆವೆಲ್ ಒಂದಿತ್ತು, ಅದನ್ನು ಟೆಸ್ಟ್ ಮಾಡಿಬಿಟ್ರು ಅವರು. ಪ್ಲಸ್ ಕನ್ನಡ ವಿಷಯ ಅಂತ ಬಂದಾಗ ನಾನು ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆಗಿಬಿಡ್ತೀನಿ, ಕೋಪ ಜಾಸ್ತಿ ಆಗುತ್ತೆ. ಯಾಕಂದರೆ ಕನ್ನಡ ಅನ್ನೋದು ಒಂದು ಮಾತೃಭಾಷೆ ಒಂದೇ ಅಲ್ಲ, ಅದೊಂದು ಪ್ರೀತಿ ಗೌರವ ಕನ್ನಡ ಮೇಲೆ ಯಾವಾಗಲೂ ಇರುತ್ತೆ. ಸೊ ಅವ್ರು ಹೇಗೆ ಮಾತಾಡಿದ್ರು ಏನು ಅಂತ ನೋಡ್ರಿ. ನನಗೆ ಇನ್ನೊಂದು ಲೈನಲ್ಲಿ ತುಂಬ ಏನಂತಾರೆ ಕೋಪ ಬಂದಿದೆ ಅಂತಂದರೆ, ದುಡ್ಡಿಲ್ಲ ಅಂದರೆ ಯಾಕೆ ಕೈಯ ಬರ್ತೀನಿ ನೀನು ಫಾಸ್ಟ್ ಟೋಲ್ಗೆ ಅಂತ ನನಗೊಂದು ಹೇಳ್ತಾರೆ. ಐ ಥಿಂಕ್ ಅದು ರೆಕಾರ್ಡ್ ಆಗಿದೆಯಲ್ವ, ನಾನು ಕರೆಕ್ಟಾಗಿ ನೋಡ್ತೀನಿ, ಹೇಳ್ತೀನಿ ನಿಮಗೆ. ದುಡ್ಡಿಲ್ಲ ಅಂದ್ರೆ ಯಾಕೆ ಬರ್ತೀರಾ ನೀವು, ಕೆಳಗಡೆ ಹೋಗಿ ಸರ್ವಿಸ್ ರೋಡಲ್ಲಿ ಅಂತಾರೆ. ನಾನು ಕಾರಿಗೆ ಬಂಡವಾಳ ಹಾಕಿ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ತಿರುಗಾಡ್ತಾರೆ, ನನಗೆ ಟೋಲ್ ಚಾರ್ಜ್ ಕಟ್ಟಕ್ಕೆ ಯೋಚನೆ ಮಾಡಲ್ಲ. ಕಾರ್ ಬಂಡವಾಳ ಹಾಕಿದ್ದೀನಿ, ಅದಕ್ಕೆ ರೋಡ್ ಟ್ಯಾಕ್ಸು ಕಟ್ಟಿದ್ದೀನಿ,
ಹಂಗೋಲ್ದೆ ಟೋಲ್ ಹಾಕ್ತಾರೆ, ಆದರೂ ಆ ಟೋಲ್ ಚಾರ್ಜ್ ಕಟ್ಟಿದ್ರು ಈ ಥರ ಹೇಳ್ತಾರೆ ಅಂದಾಗ ಎಷ್ಟು ಕೋಪ ಬರ್ಬೇಕು ನಮಗೆ. ಸೊ ಈ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಲೋ, ಕನ್ನಡ ರೆಪ್ರೆಸೆಂಟೇಟಿವ್ ಯಾರು ಇದ್ದಾರಾ? ಐ ನೀಡ್ ಟು ಟಾಕ್ ಟು ಸಮ್ ಕನ್ನಡ ರೆಪ್ರೆಸೆಂಟೇಟಿವ್. हाँ कन्नड़ा, आई एम कंफर्टेबल इन कन्नड़ा. सीनियर मैनेजर यार अभी. हेलो, Hello, I need a resolution immediately. I need a call back immediately. ಯಾರು ಮ್ಯಾನೇಜರ್? ಇಲ್ಲಿ ಬರಲಿಲ್ಲ ಮ್ಯಾನೇಜರ್. ನಮಸ್ತೆ, ನಾವು ಮಾತಾಡಬೇಕಿತ್ತು. ನಾವು ಮೈಸೂರಲ್ಲಿ ಟೋಲ್ ಚಾರ್ಜ್ ಪೇ ಮಾಡ್ಬಿಟ್ಟು ಬಂದಿದ್ದೀನಿ. आपको हिंदी है ಸರಿನಾ? ಕನ್ನಡ. कनाडा उनसे ये बोलो, आप 50 किलोमीटर किया, एक टोल का 60 किलोमीटर वो आपने ಬೇರೆ ಯಾರು ಮ್ಯಾನೇಜರ್ ಕೆಲಸ ಮಾಡೋರು ಯಾರು ಕನ್ನಡದವ್ರನ್ನ ಸೇರ್ಕೊಂಡಿಲ್ಲ ಕಲೆಕ್ಟ್ ಮಾಡೋರು ಕೇಳ್ತಿಲ್ಲ. ಇವ್ರನ್ನ ಕೇಳಿದ್ರೆ ನಂಗೆ ಪ್ರಯೋಜನ ಇಲ್ಲ. ಇದೇನು ಮ್ಯಾನೇಜರ್ ಅಥವಾ ಸೀನಿಯರ್ ಆಫೀಸರ್ ಇರ್ತಾರಲ್ಲ, ಅವ್ರು ಯಾರಿದ್ದಾರೆ ಅವ್ರು ಕರೆಸಿ. ನನಗೆ ಬೇರೆ ಬಿಸ್ನೆಸ್ ಇರುತ್ತೆ, ಸರ್ವಿಸ್ ಕೊಡೋಕ್ಕಾಗಲ್ಲ ಅಂತಾನೆ ನಾನು ಟೋಲ್ ಚಾರ್ಜ್ ತೊಗೊಂಡು ಬಂದಿರ್ತೀನಿ. ಪೆನಾಲ್ಟಿ ಹಾಕೋಕ್ಕಾಗುತ್ತೆ, ನಮಗೆ ಮೆನ್ಷನ್ ಮಾಡೋಕ್ಕಾಗಲ್ಲ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಏನೋ ಅಂತ ಹೇಳಿ. ಅವ್ರು ಹೊರಗಡೆ ಹೋಗಿದಾರಂತೆ. ಇಲ್ಲಿ ಕನ್ನಡದವರೇ ಬೇಕು, ಸೀನಿಯರ್ ಮ್ಯಾನೇಜರೇ ಬೇಕು, ಇಲ್ಲ ನನಗೆ ಯಾವುದೇ ಥರ ಟೋಲ್ ಕಟ್ಟಲ್ಲ, ನಾನು ಗಾಡಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ನನ್ನ ಕನ್ನಡದವ್ರು ಬೇಕಣ್ಣ, ನಾನು ಕರ್ನಾಟಕದಲ್ಲಿದ್ದೀನಿ, ನಾನು ಕನ್ನಡ ಮಾತಾಡಬೇಕು. ಸರಿ, ನಾನು ವಿಷಯ ಕೇಳಿ ಹಂಗಾರೆ. ಈಗ ನಾನು ಟೋಲ್ ಕಟ್ಟಿದ್ದೀನಿ, ನನಗೆ ಒಂದು ಮೆನ್ಷನ್ ಆಗಬೇಕು. ಇಲ್ಲಿ ನನಗೆಲ್ಲೂ ಮೆನ್ಷನ್ ಆಗಿಲ್ಲ. ಟೋಲ್ ಇಲ್ಲ, ಎಂಡಿಂಗ್ ಟೋಲ್ ಸರಿನಾ? ಅವೆಲ್ಲ ಬೇಡ. ಯಾರು ರೆಪ್ರೆಸೆಂಟೇಷನ್ ಅಲ್ಲ ನಾನು. ಸರಿ, ನಾನು ಕಾಲ್ ಮಾಡ್ತಾರೆ ಬರ್ತಾರೆ ನನಗೆ. ಈಗ ಇಲ್ಲಿ ನನಗೆ ಎಲ್ಲಿಂದ ಏನಾದ್ರು ಇದೆಯಾ ಅವಲ್ಲಿ? ನಾನು ಈಗ ಬನ್ನಿ, ನಾನು ಬೇರೆ ಟೋಟಲ್ ತೋರಿಸ್ತೀನಿ ಎಲ್ಲಿಂದ. ಅದು ಎಲ್ಲದು ಟೋಲ್ ಸ್ಟಾರ್ಟಿಂಗ್ ಅಂತ ತೋರಿಸ್ತಿಲ್ಲ ಅಣ್ಣ. ಅಲ್ಲ, ಇಲ್ಲೆಲ್ಲರ ಫ್ರಮ್ ಟು ಅಥವಾ ಇದು ಎಂಡ್ ಆಗುತ್ತೆ. ತೋರಿಸ್ಬೇಕಣ್ಣ, ತೋರಿಸ್ಬೇಕು. ಇಲ್ಲಾಂದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲ ಈಗ ನನ್ನ ಹೊಸದಾಗಿ ನೋಡಿ ನನ್ನ ಕಾರಿಗೆ ನನಗೆ ಗೊತ್ತಿಲ್ಲ. ನನ್ನ ಕಾರಲ್ಲಿ ನಾನು ಫಾಸ್ಟ್ ಆಗಿಲ್ಲ. ನಂದು ಹೊಸ ಕಾರು ನಂದು ಹೊಸ ಕಾರು ಮಾತ್ರ ಫಾಸ್ಟ್ ಆಗಿಲ್ಲ. ಫಾಸ್ಟಾಗಿ ಅಪ್ಲೈ ಮಾಡಿದ್ದೀನಿ. ಬರೋಕ್ಕೆ 15 ದಿನ ಆಗುತ್ತೆ. ಈಗ ನಾನು ಬರೋಕ್ಕಾಗಲ್ಲ, ಅರ್ಜೆಂಟ್ ಇದೆ ಅಂತ ನಾನು ಫಸ್ಟ್ ತೊಗೊಂಡಿದ್ದೀನಿ. ನೀವು ಹೇಳಿದ್ರೆ ಅಂತ ನಾನು ಪೆನಾಲ್ಟಿನ ಕಟ್ಟಿದ್ದೀನಿ. ಮತ್ತೆ ಈಗ ಬಂದ್ಬಿಟ್ಟು ಇನ್ನೊಂದು ಕಡೆ ಕಟ್ಟಿದ್ರೆ ನನ್ನ ಕೈಲಾಗ ಸ್ಟಾರ್ಟಿಂಗ್ ಟೋಲ್ ಒಂದು ಇದ್ದಾಗ ಎಂಡಿಂಗ್ ಟೋಲ್ ಇದೆ ನಿಮ್ಗೀಗ. ಎಂಡಿಂಗ್ ಟೋಲ್ ಇದೆ, ಇದು ಎಂಡು. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮ್ಯಾನೇಜರ್ ಬರೋಕ್ಕೆ ಹೇಳಿದ್ದೀನಿ. ಸೀನಿಯರ್ ಮ್ಯಾನೇಜರ್ ಹಿಂಗೆ ಬರಬೇಕು. ಇದು ಕಳ್ತಾನೇ ಇದು ಅಗ್ಲದವರೇ ಇದು ಅಗ್ಲದವರೇ ಸೀನಿಯರ್ ಮ್ಯಾನೇಜರ್ ಇಲ್ಲಿ ಕೆಲಸ ಮಾಡಬೇಕಲ್ಲ, ಎಲ್ಲೋಗಿದಾರ ಅಲ್ಲಿ ಏನು ಹೋಗಿದಾರ ಹೊರಗಡೆ? ಯಾರು ಹೆಸರು ಹೇಳಿ ಅವ್ರದ್ದು ನಂಬರ್ ಹೇಳ್ರಿ. ಅವ್ರು ಯಾಕೆ ಹೋಗಿದಾರೆ ಹೊರಗಡೆ? ಅವರು ಯಾಕೆ ಹೇಳಕ್ಕಲ್ಲ? ಅಫಿಷಿಯಲ್ ನಂಬರ್ ಇರಬೇಕು ಹೇಳಿ. ಅಫಿಷಿಯಲ್ ನಂಬರ್ ಏನು ಗೊತ್ತಿಲ್ಲ. ಅವ್ರ ಪರ್ಸನಲ್ ನಂಬರ್ ನನಗೆ ಹೇಳಿ. ಮ್ಯಾನೇಜರ್ ಯಾರಿದಾರಲ್ಲ ಇದು ಮರಳಿ ಅವರು ನಮ್ಗೆ ಅವ್ರು ಬರ್ಬೇಕೀಗ. ಕೆಲಸ ಟೈಮಲ್ಲಿ ಯಾಕೆ ಹೆಚ್ಚು ಹೋಗ್ತಾರೆ? ಕೆಲಸ ಟೈಮ್ ಯಾಕೆ ಹೆಚ್ಚು ಹೋಗ್ತಾರೆ? ಇಂಡಿಯನ್ ಮ್ಯಾನೇಜರ್ಸು ನಿಲ್ಲೇಬೇಕು. ಅಲ್ಲ, ನೀವು ಹೇಳೋದು ಅರ್ಥ ಏನಿದೆ ಹಾಗಾದ್ರೆ? ಅಲ್ಲ, ಕೆಲಸ ಈಗ ಹಂಗಾರೆ ಇಲ್ಲಿ ನೆಕ್ಸ್ಟ್ ಮ್ಯಾನೇಜರ್ ಯಾರಿದ್ದಾರೆ ಕನ್ನಡದವರು? ಅವ್ರ ಕೆಳಗಡೆ ಕನ್ನಡ ಮ್ಯಾನೇಜರ್ ಯಾರಿದ್ದಾರೆ? ನನಗೀಗ ಸೊಲ್ಯೂಷನ್ ಕೊಡಿ. ಇದರಲ್ಲಿ ನನಗೆ ಯಾವುದೇ ಥರ ನೀವು ಮೆನ್ಷನ್ ಮಾಡಿಲ್ಲ. ನಿಡ್ಗಟ್ಟ ಆದಮೇಲೆ ನೀವು ಮತ್ತೆ ಇನ್ನೊಂದು ತೊಗೋಬೇಕು ಟೋಲ್ ಪ್ಲಾಜಾ ನಿಮಗೆ ಬೆಂಗಳೂರಲ್ಲಿ ಕಟ್ ಮಾಡ್ತಾರೆ ಅಂತ ಎಲ್ಲೂ ನೀವು ಹೇಳಿಲ್ಲ.
ಲಾಸ್ಟ್ ಟೋಲ್ಗೆ ಫೋನ್ ಮಾಡಿ ಕೇಳ್ರಿ, ಅಲ್ಲೂ ನಮ್ಗೆ ಯಾವುದೇ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಇದು ನಿರ್ಘಟ ಮುಗಿಯೋದು ಸರ್, ನೀವು ಮುಂದೆ ಇನ್ನೊಂದು ತಗೋಬೇಕು. ಅವ್ರು ಹೇಳ್ಬೇಕು ಇದು ಮೆನ್ಷನ್ ಆಗಲ್ಲ. ಏಂತಕ್ಕೆ ಮೆನ್ಷನ್ ಆಗಲ್ಲ ನಾನು ಕೇಳ್ತೀನಿ. ಏಂತಕ್ಕೆ ಆಗಲ್ಲ, ಮೆನ್ಷನ್ ಆಗಬೇಕು. ಇದು ನನ್ನ ಹಕ್ಕು, ನಾನು ಕೇಳ್ತಾ ಇದ್ದೀನಿ. ನಾನು ದುಡ್ಡು ಕಟ್ಟಿದ್ದೀನಣ್ಣ, ನನ್ನ ಹಕ್ಕಿದು. ಯಾವುದೋ ಮೂಲೆಯಲ್ಲಿ ಯಾವನೋ ಕೊಡೋದನ್ನ ಇಟ್ಕೊಂಡು ನೀವು ಮಾಡ್ಬೋದು. ಗೊತ್ತಾದಂಗೆ ಯಾಕೆ ನಾನು ಪೇಮೆಂಟ್ ಮಾಡ್ತೀನಣ್ಣ, ನಾನು ಪೇಮೆಂಟ್ ಮಾಡ್ತೀನಿ. ನಾವೇ ಕಳ್ತನ ಮಾಡೋಕ್ಕಂತಲ್ಲ, ನಾವೇ ಮಣಿತನ ಮಾಡೋಕ್ಕಂತಲ್ಲ. ನಾನು ಹೇಳ್ತೀನಣ್ಣ, ನೀನು ಮಾಡ್ತಿಲ್ಲ, ಹಬ್ಳದವರೇ ಮಾಡ್ತಾರೆ ನ್ಯಾಷನಲ್ ಹೈವೇರು. ನನಗೆ ಮಾಡ್ಕೊಂಡ್ರೆ ನೋಡಿ ಕಂಪ್ಲೇಂಟ್ ಮಾಡ್ರಿ. ಕಂಪ್ಲೇಂಟ್ ಮಾಡೇ ಮಾಡ್ತೀನಿ, ಅದು ಹೋಗೇ ಹೋಗುತ್ತೆ ಸೋಷಿಯಲ್ ಮೀಡಿಯಾಗೆ. ನನಗೀಗ ಇದಕ್ಕೆ ಸೊಲ್ಯೂಷನ್ ಬೇಕು. ಇಲ್ಲ ನಿಮ್ಮ ಸಿಂಗಲ್ ಮ್ಯಾನೇಜರ್ ಬರಬೇಕು, ಇಲ್ಲ ಅವ್ರ ಕೆಳಗಡೆ ಇರೋ ಮ್ಯಾನೇಜರ್ ಬರಬೇಕು. ನಾನು ನಿಮ್ಗೆ ಪೇ ಮಾಡ್ತಾ ಇಲ್ಲ. ಮತ್ತು ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡೋದು, ಹಿಂದಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಕರ್ನಾಟಕ ಬರಬೇಕು. ಹಿಂದಿಯವ್ರು ಯಾಕಣ್ಣ ಬರ್ತಾರೆ ಕರ್ನಾಟಕಕ್ಕೆ? ಅವರು ಟೆಂಡರ್ ಹಿಡಿದಿದ್ದಾರೆ. ಟೆಂಡರ್ ಹಿಡಿದ್ರೆ ಬಂದು ಕನ್ನಡ ಕಲಿಬೇಕು. ಎಷ್ಟು ಆಯ್ತು ಯಪ್ಪ ಬಂದು ಕರೀರ ಯಪ್ಪನ, ಕರೀರ ಯಪ್ಪನ ಇಲ್ಲಿಗೆ ಇಲ್ಲಿಗೆ ಬರಬೇಕು. ನಾನು ತೋರಿಸ್ಕೊಳ್ಳೋದು ಕಟ್ಟೋನು ಆ ಯಪ್ಪ ಇಲ್ಲಿಗೆ ಬರಬೇಕು. ನಾನು ಕಂಪ್ಲೇಂಟ್ ಮಾಡ್ತೀನಿ. ಯಪ್ಪ ಇಲ್ಲಿಗೆ ಬರ್ಬೇಕೀಗ, ಯಪ್ಪ ಬರಬೇಕು. ಆ ಯಪ್ಪ ಇಲ್ಲಿಗೆ ಬರಬೇಕು. ನಾನು ಟೋಲ್ ಕಟ್ಟೋನು, ನನ್ನ ದುಡ್ಡು, ನನ್ನ ದುಡ್ಡಲ್ಲಿ ಕಟ್ಟಿರೋದು ಟೋಲ್ ಕಟ್ಟ. ಇದು ನಾನು ದುಡ್ಡಲ್ಲಿ ಕಟ್ತಾ ಇರೋದು, ಅದನ್ನೇ ಹೇಳ್ತಾ ಇರೋದು. ನನ್ನ ಕೀಳೇ ಕೇಳೋದು, ಹೇಳೋದು ನನ್ನ ಹಕ್ಕು, ಹೇಳೋದು ನನ್ನ ಕಟ್ಟಿದ್ದೀನಿ. ಸರಿ, ಎಲ್ಲಿ ಮೆನ್ಷನ್ ಮಾಡಿದಿರಾ ಈ ಟೋಲ್ ಅಲ್ಲಿಗೆ ಮುಗಿದೋಗುತ್ತೆ ಅಂತ? ಇಲ್ಲ ಮಧ್ಯದಲ್ಲಿ ಇನ್ನೊಂದು ಟೋಲ್ ಇದೆಯಾ? ಇನ್ನೊಂದು ಟೋಲ್ ಇದೆಯಾ ಮಧ್ಯದಲ್ಲಿ? ನನಗಲ್ಲ. ಎಂತಕ್ಕಿಲ್ಲ, ಎಂತಕ್ಕಿಲ್ಲ. ಎಂಡ್ ಆಗೋ ಟೋಲ್ ಬೇಕು ನನಗೆ. ಎಲ್ಲಿ ಎಂಡ್ ಆಗುತ್ತೆ ಅಂತ ಮತ್ತೆ ನಾನು ಕಟ್ಟಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಗೆ ಒಂದೇ ಟಿಕೆಟ್. ಅದನ್ನ ನಾನು ಕೇಳ್ತಾರೆ. ನನಗೆ ನಿಡ್ಗಟ್ಟಿಂದ ಒಂದು ಟೋಲ್ ಬೇಕು. ನನಗೆ ನಿಡ್ಗಟ್ಟಿಂದ ಒಂದು ಟೋಲ್ ಬೇಕು. ಈಗ ಇಲ್ಲಿ ನೈಸ್ ರೋಡ್ ಹತ್ತೀವಿ, ಹತ್ತಿರ ಬರೀ ಆಯ್ತು, ನನಗೆ ಕರ್ಕೊಂಡು ಹೋಗ್ತೀನಿ. ಹತ್ತ ಜಾಗದಲ್ಲಿ ಎಲ್ಲಿ ಹತ್ತೀರಾ, ಎಲ್ಲಿ ಇಳಿತೀರಾ ಅಂತ ಕೊಡ್ತಾರೆ. ಇಲ್ಲಿ ಹತ್ತದಾಗ ನಾವು ಮೈಸೂರಲ್ಲಿ ಹತ್ತೀವಿ, ಇಲ್ಲಿ ಇಳಿತಾ ಇದ್ದೀವಿ. ಮಧ್ಯ ಯಾಕೆ ಮತ್ತೆ ಇನ್ನೊಂದು 60 ಕಿಲೋಮೀಟರ್ ಅಲ್ಲ ಅಣ್ಣ, ನನಗೆ 60 ಕಿಲೋಮೀಟರ್ ಆದ್ಮೇಲೆ ನನಗೊಂದು ಟೋಲ್ ಕೊಡಬೇಕು. ನೀವು ನ್ಯಾಷನಲ್ ಹೈವೇ ಯಾವ್ದು ತರ ಹೋಗ್ರಿ, ಯಾವ್ದಾರ ನ್ಯಾಷನಲ್ ಹೈವೇ 60 ಕಿಲೋಮೀಟರ್ ಬಂದು ಟೋಲ್ ಸಿಗುತ್ತೆ ನಿಮಗೆ ಅಲ್ವಾ? ಅಲ್ಲಿ ನಾವು ಮತ್ತೆ ಪೇ ಮಾಡಿ ಮುಂದಕ್ಕೆ ಹೋಗ್ತೀವಿ. ಈಗ ನನಗೆ 60 ಕಿಲೋಮೀಟರ್ ಸಿಕ್ಕಿಲ್ಲ ಅಂದ್ರೆ ಅದನ್ನ ತಪ್ಪಲ್ಲ, ಅದನ್ನ ತಪ್ಪಲ್ಲ, ಅದನ್ನ ತಪ್ಪಲ್ಲ ಅಣ್ಣ. ಅದು ಮಧ್ಯದಲ್ಲಿದ್ರೆ ನಾನು ಕಟ್ತಾ ಇದೆ, ಮಧ್ಯದಲ್ಲಿದ್ರೆ ನಾನು ಕಟ್ತೀನಿ. ಅದಕ್ಕೆ 60 ಕಿಲೋಮೀಟರ್ ಬರ್ಬೇಕು ನಾನು. ಅದು 60 ಕಿಲೋಮೀಟರ್ ನಿಮ್ಗೆ ಕಟ್ ಮಾಡೋಕ್ಕಾಗುತ್ತೆ. ಆ ಕಡೆಗೊಂದು ಈ ಕಡೆಗೊಂದು 2-2 ತಾರೀಕು ಈಸ್ಕೊಳ್ಳೋಕ್ಕಾಗುತ್ತೆ. ನೀವು ಟೋಲ್ ಇಡೋಕ್ಕಾಗಲ್ಲ. ಟೋಟಲ್ 4 ಟೋಲು. ಒಂದು ಕಡಿಮೆಗೆ ಎಷ್ಟು ದನಗೂರು ಬರುತ್ತಾರೆ. ದನಗೂರು ಒಂದು ಇನ್ನೊಂದು 4 ಟೋಲು. ಮೈಸೂರು ಮೇಲೆ 4 ಟೋಲು. ಸರಿನಾ? ಸೀನಿಯರ್ ಮ್ಯಾನೇಜರ್ ಯಾರಿದೆ ಬೇಕು ಅಣ್ಣ, ತರಿಸ್ಬೇಕು. ಅವ್ರು ಎಲ್ಲೇ ಹೋದ್ರು ಇಲ್ಲ ಒಂದು ಇಶ್ಯೂ ಆಯಿತು ಅಂದಾಗ ಅವ್ರು ಬರಬೇಕು. ಅದು ಅವ್ರ ಕರ್ತವ್ಯ, ಅವ್ರ ಕೆಲಸ. ಟೋಲ್ಗೆ ಆಗ್ತಾ ಇದೀನಿ, ಟೋಲಿಂದ ರೆಸ್ಪಾನ್ಸ್ ಇಲ್ಲ ನಮ್ಗೆ ಸರಿಯಾಗಿ. ಸ್ನೇಹಿತರೆ, ಈಗ ಮತ್ತೆ ನಾವು ಕ್ಯಾಶ್ನ ಪೇ ಮಾಡಬೇಕಾಗ್ತದೆ. ಸೊ ಇದೇನಿದೆ ಈಗ ನಾನು ಕಂಪ್ಲೇಂಟ್ ಮಾಡ್ತೀನಿ. ಸೊ ನಾವು ಕೇಳೋದು ತಪ್ಪು ಇಲ್ಲಿ ಇವ್ರಿಗೆ. ರಾಜು ಅದೇನಿದೆ ಟಿಕೆಟ್ ಇಟ್ಕೋ, ಕಂಪ್ಲೇಂಟ್ ಮಾಡ್ತೀನಿ ನಾನು ಮತ್ತೆ. ಟೋಲ್ ಅವ್ರಿಗೆ ಯಾರು ಪ್ರಶ್ನೆ ಮಾಡೋರಿಲ್ಲ ಅಂತ ಇದಕ್ಕೆ ಸರಿಯಾಗಿ ಉತ್ತರ ನಾನು ಕೊಡಿಸ್ತೀನಿ. ಕಲೆಕ್ಟ್ ಮಾಡ್ಕೊಂಡ ಎಷ್ಟಿದೆ ಇಲ್ಲಿ ಟೋಲು? 340. ಸೊ ಇಲ್ಲಿಗೆ 340, ಅಲ್ಲಿಗೆ 320, ಇಲ್ಲಿಗೆ 340. ಸೊ ನನಗೆ ಪೆನಾಲ್ಟಿನೇ ಇವರು ಇಷ್ಟು ಆಗ್ತಾ ಇದ್ದಾರೆ. ನಾವು ಏನು ಮಾಡಬೇಕು? 340 ನಿಡ್ಗಟ್ಟೆಯಿಂದ ಬೆಂಗಳೂರಿಗಂತೆ, ಮೈಸೂರಿಂದ ನಿಡ್ಗಟ್ಟೆಗೆ 320 ಅಂತೆ. ಪೆನಾಲ್ಟಿ ಎಲ್ಲ ಸೇರಿಸ್ಬಿಟ್ಟು ನಾವು 660 ರೂಪಾಯಿ ಕಟ್ಟಿದ್ದೀವಿ. ಆ 660 ರೂಪಾಯಿಗೆ ನಾನು ಗಾಡಿ ಡೀಸೆಲ್ ಪೆಟ್ರೋಲ್ ಹಾಕ್ಸಿದ್ದಾರೆ. ನಾನು ಸರ್ವಿಸ್ ರೋಡಲ್ಲೇ ಬರ್ಬೋದಿತ್ತು ಆರಾಮಾಗೆ. ನಮ್ಗೆ ಎಮರ್ಜೆನ್ಸಿ ಇದೆ ಅನ್ನೋ ಒಂದು ಕಾರಣಕ್ಕೆ ನಾವು ಟೋಲ್ ಬೆಳೆಸ್ತಾ ಇದ್ರೆ, ಟೋಲಲ್ಲಿ ನಮ್ಮನ್ನ ಈ ಥರ ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ. ಏನಾರ ಒಂದು ಹೆಲ್ಪ್ ಬೇಕು ಅಂತ ನಾವು ಟೋಲ್ ಹೆಲ್ಪ್ ಲೈನ್ ಕಾಲ್ ಮಾಡಿದ್ರೆ, ಟೋಲ್ ಹೆಲ್ಪ್ ಲೈನಲ್ಲಿ ಏನೋ ಹೆಲ್ಪ್ ಕೂಡ ಮಾಡ್ದಲ್ಲ ನಮಗೆ. ಇಲ್ಲಿ ಹೋಗ್ಲಿ ಯಾರೋ ಮ್ಯಾನೇಜರ್ನ ಕರೀರಿ ಅಂದರೆ ಒಂದು ಯೂನಿಫಾರ್ಮ್ ಇಲ್ಲ, ಒಂದು ಮ್ಯಾನೇಜರ್ ಯಾರು ಸರಿಯಾಗಿ ಬರ್ತಾ ಇಲ್ಲ. ಯಾರೋ ಬರ್ತಾರೆ ಹಿಂದಿಲಿ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡದವ್ರನ್ನ ಕರೆಸಿದ್ರೆ ಇಲ್ಲ ಇವರೇ ಇರೋದು ಹಿಂದಿಯವರೇ, ಇವ್ರದ್ದು ಏನದು ಟ್ರೇಡಿಂಗ್ ತೊಗೊಂಡಿದ್ದಾರೆ ಇವರು, ಟೆಂಡರು ಇವ್ರದೇ ಇದು. ಅದೇನು ಅರ್ಥ ಅವ್ರು ಮಾತಾಡೋದು? ಕೇಳ್ತಾರೆ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿ, ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನಾವು ಬಿಡಲ್ಲ ನಿಮ್ಮನ್ನ. ರೌಡಿಸಮ್ ಮಾಡ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಉತ್ತರ ನೀವೇ ತಿಳಿಸ್ಬೇಕು. ಇದಕ್ಕೆ ಏನಂತೀರಾ ಅಂತೇಳಿ ನೀವು ನಮಗೆ ತಿಳಿಸ್ಬೇಕು. ಸರ್ವಿಸ್ ರೋಡಲ್ಲಿ ಬರ್ಬೇಕಂತೆ. ದುಡ್ಡಿಲ್ಲ ಅಂದ್ರೆ ಸರ್ವಿಸ್ ರೋಡಲ್ಲಿ ಬನ್ನಿ, ನೀವೇಂತಕ್ಕೆ ಬರ್ತೀರಾ ಫಾಸ್ಟ್ ಟ್ರ್ಯಾಗಲ್ಲಿ ಅಂತೆ. ನಾನು 15 ಲಕ್ಷದ ಗಾಡಿ ತಗೊಂಡು ಇವನ ಹತ್ರ ದುಡ್ಡು ಇಲ್ದಿರೋದು ನಾನು ಕಲ್ಸ್ಕೋಬೇಕಾ? ಕಟ್ಟ ದುಡ್ಡು ನಾನು ದುಡ್ದಲ್ಲ, ಕಟ್ತೀನಿ. ಬೇರೆ ಸೃಷ್ಟಿ ಗಾಡಿ ತೊಗೊಂಡಿದ್ದೀನಿ, ಟೋಲ್ಲು ಕಟ್ತೀನಿ, ಓಡಾಡ್ತೀನಿ. ಇವ್ರು ನಮಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು, ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಟೋಲು ಅಂತ. ಎಂತ ಕೊಡ್ತಿಲ್ಲ.
ಎಲ್ಲಿಂದ, ಇದರಲ್ಲೂ ಅಷ್ಟೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಎಂಡ್ ಆಗುತ್ತೆ ಅನ್ನೋದು ಯಾವುದೇ ಥರ ಮೆನ್ಷನ್ ಇಲ್ಲ. ಗಾಡಿ ನಂಬರ್ ಇದೆ, ದುಡ್ಡು ಮಾತ್ರ ಹಾಕ್ತಾ ಇದಾರೆ. ಇಷ್ಟಿಷ್ಟು ಆಗುತ್ತೆ ಸರಿಯಾಗಿ ತಿನ್ನಿ ಹೋದೇನಾ ನೀವು, ಕಟ್ರಿ ದುಡ್ಡು ನೀವು, ಹಾಳಾಗ್ರಿ ಜನ ನೀವು ಅಂತೇಳಿ. ಜನಕ್ಕೆ ಉದ್ಧಾರ ಆಗಕ್ಕೋಸ್ಕರಲ್ಲ ಇದು ಮೈಸೂರು ರೋಡ್ ಕಟ್ಟಿದ್ದು, ಜನರನ್ನ ಹಾಳು ಮಾಡೋಕ್ಕೆ. ಏಂತಕ್ಕೆ ಬೈಕರ್ನವ್ರು ಬಿಡ್ತಾರೆ ಅಂದ್ರೆ ಇದಕ್ಕೆ ದುಡ್ಡನ್ನ ಲೂಟಿ ಮಾಡಬೇಕು. ಬೈಕವ್ರು ಬಂದರೆ ಫ್ರೀಯಾಗಿ ಓಡಾಡ್ತಾರಲ್ಲ, ಅವ್ರು ಕಾಸು ಕೊಡಲ್ಲ. ಅದಕ್ಕೆ ಕಾರ್ ಅವರಾದ್ರೆ ಎಷ್ಟಾದ್ರು ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಅಂತ ಅವ್ರದ್ದು. 2 ಟಿಕೆಟ್ ಇಟ್ಕೊಂಡು ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ನೋಡೋಣ ನಮ್ಗೇನು ಇದರಿಂದ ರೆಸ್ಪಾನ್ಸ್ ಬರುತ್ತೆ ನ್ಯಾಷನಲ್ ಹೈವೇಯಿಂದ, ನೋಡೋಣ. ಪ್ರತಿಯೊಂದು ಟೋಲ್ ಎಲ್ಲೆಲ್ಲಿ ನಾವು ಪೇ ಮಾಡ್ತೀವಿ ಅಲ್ಲಿ ಹೇಳ್ಬೇಕು ಇದು ಇಲ್ಲಿಂದ ಇಲ್ಲಿಗೆ ಅಂತ. ಇಲ್ಲ ನಾನು ಕೇಳಿದಾಗ ಅವ್ರು ಕೊಡಬೇಕು. ನಾನು ಟೋಲ್ ಕೇಳಿದ್ಕೆ ಬೆಂಗಳೂರಿಗೆ ಹ್ಞೂ ಅಂದರು. ಬೆಂಗಳೂರಿಗೆ ಹ್ಞೂ ಅಂದಮೇಲೆ ಏನು ತಗೋ ಇಲ್ಲ ಅನ್ಬೇಕು. ಕಂಪ್ಲೀಟ್ ಏನಿದೆ ನನಗೆ ರೆಸ್ಪಾನ್ಸ್ ಬರಬೇಕು. ನ್ಯಾಷನಲ್ ಹೈವೇ ಅಥಾರಿಟಿ ಏನಿದೆ ಇಂಡಿಯಾದಿಂದ ಕಂಪ್ಲೀಟ್ ಇದಕ್ಕೆ ನನಗೆ ರೆಸ್ಪಾನ್ಸ್ ಕೊಡಲೇಬೇಕು. ಅದನ್ನ ಅಲ್ಲಿವರೆಗೂ ಶೇರ್ ಮಾಡಿ.